ನಿಮ್ಮನ್ನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ನಕಲಿ ಕಾವಲುಗಾರರು ನೋಡಿ ಇಟ್ಕೊಳ್ಳಿ ಹಿಂದೆ ತೆಗೆದಾಕಿ ಅಂತ. ಬಿಜೆಪಿಯ ಮಿತ್ರರಿಗೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಭಾರತದ ಸಂವಿಧಾನ ರಚನೆ ಆಗಿರುವಂಥದ್ದು ಎಲ್ಲ ಧರ್ಮದವರನ್ನು ಎಲ್ಲರಿಗೂ ಸರಿಸಮವಾಗಿ ನೋಡಬೇಕಾಗಿರೋದು ಸಂವಿಧಾನದ ಸರ್ವಧರ್ಮ ಸಮಬಾಳು ಎಲ್ಲರೂ ಒಂದೇ. ಇಲ್ಲಿ ಸಂವಿಧಾನದ ಪ್ರಕಾರ ಇಲ್ಲಿ ಯಾವ ಜಾತಿಯವರು ಮೇಲಲ್ಲ, ಯಾವ ಜಾತಿಯವರು ಕೀಳಲ್ಲ. ಇಲ್ಲಿ ಮನುಷ್ಯ ಅಷ್ಟೇ, ಒಂದು ಗಂಡು ಒಂದು ಹೆಣ್ಣು. ಆ ಸಂವಿಧಾನ ಏನು ಹೇಳುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲ ರೀತಿಯಲ್ಲೂ ಹಕ್ಕಿರುತ್ತೆ. ಇಲ್ಲಿ ಭಾರತ ದೇಶದಲ್ಲಿ ಜೀವನ ಮಾಡ್ತಾ ಇರೋ ಪ್ರತಿಯೊಬ್ಬ ಪ್ರಜೆನೂ ಕೂಡ ಇಲ್ಲಿ ಎಲ್ಲ ಒಂದು ಇಲ್ಲಿ ಸಿಗುವಂಥ ಎಲ್ಲ ಹಕ್ಕುಗಳೇನಿದೆ, ಫಂಡಮೆಂಟಲ್ ರೈಟ್ಸ್ ಏನಿದೆ, ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಸಿಗುತ್ತೆ. ಇದು ನಮ್ಮ ದೇಶ ಚೈನಾ ಅಲ್ಲ, ಅಥವಾ ಇನ್ನೊಂದು ಬೇರೆ ದೇಶಗಳ ಥರ ಅಲ್ಲ. ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಡೆಮಾಕ್ರಸಿ ಅಂದ್ರೆ ಏನು? ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಈ ಪೀಪಲ್ ಅಂತ ಯಾರು? ಇಲ್ಲಿ ಯಾವ ಧರ್ಮದವರು ಅನ್ನೋದು ಬರೋದಿಲ್ಲ. ಯಾವ ಧರ್ಮ, ಇವರು ಮುಸ್ಲಿಂ ಜನಾಂಗಕ್ಕೆ ಸೇರಿದವರು, ಇವರು ಸಿಖ್ ಜನಾಂಗಕ್ಕೆ ಸೇರಿದವರು, ಇವರು ಕ್ರಿಶ್ಚಿಯನ್ನು, ಇವರು ಬ್ರಾಹ್ಮಣರು, ಇವರು ಒಕ್ಕಲಿಗರು, ಅದು ಬರೋದೇ ಇಲ್ಲ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಂತ ಅಂದರೆ, ನಾವೆಲ್ಲರೂ ಒಂದೇ. ಆ ಸಂವಿಧಾನದ ಅಡಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಿರೋವಂಥದ್ದು. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಆ ಮುಸಲ್ಮಾನ್ ಬಾಂಧವರಲ್ಲಿ ಅತಿ ಶ್ರೀಮಂತರು ಕೂಡ ಇದ್ದಾರೆ, ಬಡವರು ಇದ್ದಾರೆ ಅಂತ ಹೇಳಲ್ಲ. ಅವರು ಮಾಡುವಂಥ ಘೋಷಣೆ ಶ್ರೀಮಂತರಿಗೆಲ್ಲ. ಅಲ್ಲಿ ಕೂಡ ತುಂಬ ಕಡು ಬಡವರಿದ್ದಾರೆ. ಮುಸ್ಲಿಮರಲ್ಲೂ ಕೂಡ ಕಡು ಬಡವರಿದ್ದಾರೆ. ಅತ್ಯಂತ ಕಡೆಯ ಮುಸ್ಲಿಂ ಬಾಂಧವರಿಗೆ ಅಲ್ಲಿ ಎಜುಕೇಷನ್ ಇಲ್ಲ, ಮತ್ತು ಅವರು ಕೂಡ ಹಲವಾರು ಫೆಸಿಲಿಟೀಸಿಂದ ಡಿಪ್ರೈವ್ ಆಗಿದ್ದಾರೆ. ಅಂತಹ ಒಂದು ಮಕ್ಕಳಿಗೆ, ಅಂಥ ಒಂದು ಸಮಾಜಕ್ಕೆ ಒಂದು ಘೋಷಣೆಯನ್ನು ಮಾಡಿದ್ರೆ ಅದು ಅವರ ಒಂದು ಕಾರ್ಯಕ್ರಮಗಳಲ್ಲಿ ಹೋಗಿ ಅವರು ಘೋಷಣೆ ಮಾಡಿದ್ದಾರೆ. ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಏನು ಹೇಳಿದ್ರು, ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಈ ಭಾರತ ದೇಶದಲ್ಲಿ ಎಲ್ಲರೂ ಒಂದೇ. ಈ ಭಾರತ ದೇಶ ನಿಮಗೂ ದೇಶ, ನಮಗೂ ದೇಶ. ಇಲ್ಲಿ ಸಿಗುವಂತಹ ಭಾರತ ದೇಶದ ಸಂಪನ್ಮೂಲ ನಿಮಗೂ ಸಿಗಬೇಕು, ನಮಗೂ ಸಿಗಬೇಕು, ಎಲ್ಲರಿಗೂ ಪಾಲು ಸಿಗಬೇಕು. ಬರೀ ಯಾವುದೋ ಒಂದು ವರ್ಗಕ್ಕೆ ಇದು ಸೀಮಿತವಾದ್ದಲ್ಲ. ಎಲ್ಲ ಪ್ರತಿಯೊಬ್ಬ ಅಂದ್ರೆ ಹೊರತು ಇಲ್ಲಿ ನಕಲಿ ಕಾವಲುಗಾರರು ಅಂತ ಹೇಳಿದ್ರೆ ಅವ್ರನ್ನ ಇದಕ್ಕೆ ಅವ್ರನ್ನ ನೋಡಿ ನಗಬೇಕು, ಅಳಬೇಕು. ಅವರಿಗೆ ಸಂವಿಧಾನದ ಬಗ್ಗೆನೇ ನಂಬಿಕೆ ಇಲ್ಲ ಅಂದಮೇಲೆ ನಾವೇನು ಹೇಳಕ್ಕಾಗುತ್ತೆ?